Hello students, in this video we will be discussing question number 24, 27 and hopefully 28 of the exercise 5.1, okay, from the chapter continuity and differentiability. ಏನು ಗೊತ್ತಾಗಲಿಲ್ಲ ಸರ್ ಅಂತಂದ್ರೆ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿ ಚಾಪ್ಟರ್ ಒಳಗಡೆ ಎಕ್ಸಸೈಸ್ 5.1 ಅದರೊಳಗಡೆ ಕ್ವಶನ್ ನಂಬರ್ 24 ಈಗ ಡಿಸ್ಕಸ್ ಮಾಡೋಣ. ಓಕೆ, ಸೊ ಏನಾಯ್ತು ನೋಡ್ರಿ ಕ್ವಶನ್ ನಂಬರ್ 24. If f of x equal to x square sin 1 by x if x is not equal to 0 and f of x equal to 0 if x equal to 0. Okay, ಇಲ್ಲಿ ಎರಡು ಕೇಸ್ ಅದಾವ, ಫಸ್ಟ್ ಕೇಸ್ ಸೆಕೆಂಡ್ ಕೇಸ್. and ಅವ್ರೇನು ಕೊಟ್ಟಾರ, this function is a continuous function, whether this function is a continuous function, ಈ ಫಂಕ್ಷನ್ ಕಂಟಿನ್ಯೂಸ್ ಫಂಕ್ಷನ್ ಹೌದೋ ಅಲ್ಲಂತ ಅವ್ರು ನಮ್ಗೆ ಕ್ವಶನ್ ಕೇಳ್ಯಾರ. ಈಗ ಇದರ ಅರ್ಥ ಏನಂದ್ರೆ ಫಸ್ಟ್ ಕೇಸಿನ ಅರ್ಥ ಏನಂದ್ರೆ ಎಕ್ಸ್ 0 ಇದ್ದಿದ್ದಿಲ್ಲ ಅಂದ್ರೆ, ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0 ಅಂದ್ರೆ ಏನ್ರಿ, ಎಕ್ಸ್ 0 ಇದ್ದಿದ್ದಿಲ್ಲ ಅಂದ್ರೆ, ಓಕೆ, ಎಕ್ಸ್ ಅಂದ್ರೆ ಏನು, ಇನ್ಪುಟ್. ಇಫ್ ಇನ್ಪುಟ್ ಈಸ್ ನಾಟ್ ಈಕ್ವಲ್ ಟು 0 ಔಟ್ಪುಟ್ ಈಸ್ ಎಕ್ಸ್ ಸ್ಕ್ವೇರ್ ಸೈನ್ 1 by x. if x is not equal to 0 ಅಂದ್ರೆ, if input is not equal to 0, if input is not equal to 0 output will be x square sin 1 by x. if input is equal to 0 output will be 0. if input is equal to 0 output will be 0. input 0 ಕ್ಕೆ equal ಇದೆ. ಫಸ್ಟ್ ಕೇಸ್ ಏನೈತಿ, ಫಸ್ಟ್ ಕೇಸ್ ಇನ್ಪುಟ್ 0 ಈಕ್ವಲ್ ಇದ್ದಿದ್ದಿಲ್ಲ ಅಂದ್ರೆ, ಸೊ ಫಸ್ಟ್ ಕೇಸ್ ಏನೈತಿ, ಇನ್ಪುಟ್ 0 ಕ್ಕೆ ಈಕ್ವಲ್ ಇದ್ದಿದ್ದಿಲ್ಲ ಅಂದ್ರೆ ಔಟ್ಪುಟ್ ಏನ್ ಬರುತ್ತೆ, ಎಕ್ಸ್ ಸ್ಕ್ವೇರ್ ಸೈನ್ 1 by x ಬರುತ್ತೆ. ಇನ್ಪುಟ್ 0 ಕ್ಕೆ ಈಕ್ವಲ್ ಆದ್ರೆ ಔಟ್ಪುಟ್ ಏನ್ ಬರುತ್ತೆ, 0 ಬರುತ್ತೆ. ಇದು ಸೆಕೆಂಡ್ ಕೇಸ್. ತಿಳಿತಾ ಇದು? ಓಕೆ, ಸ್ಟಾರ್ಟ್ ಮಾಡೋಣ. ವೆದರ್ ದಿಸ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್ ಅಂತ ಕೇಳಾರ. ಇದು ಕಂಟಿನ್ಯೂಸ್ ಫಂಕ್ಷನ್ ಹೌದನ ಅಲ್ಲ ಅಂತ ಕೇಳಾರ. ಸೊ ಕಂಟಿನ್ಯೂಸ್ ಫಂಕ್ಷನ್ ಅಂತ ಕರಿಬೇಕಂದ್ರ ಕಂಡೀಷನ್ ಏನು, ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು ಸಿ, ವೇರ್ ಎಕ್ಸ್ ಟೆಂಡ್ಸ್ ಟು ಸಿ. ಇಲ್ಲಿ ಸಿ ಜಾಗದಾಗ ಏನ್ ಬರುತ್ತೆ, 0 ಬರುತ್ತೆ. ಯಾಕಂದ್ರೆ ಸಿ ಜಾಗದಾಗ ಏನ್ ಕೊಟ್ರ, 0 ಕೊಟ್ರ. ಸಿ ಈಕ್ವಲ್ ಟು ಏನಿದೆ, 0 ಐತಿ, ಹೌದಾ? ಸೊ ಸಿ ಜಾಗದಾಗ 0 ಐತಿ. ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು ಸಿ ಈಕ್ವಲ್ ಟು ಎಫ್ ಆಫ್ ಸಿ. ಎಫ್ ಆಫ್ ಸಿ ಅಂದ್ರೆ ಸಿ ಜಾಗದಾಗ ಏನ್ ಬಂತು, 0 ಬಂತು. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗತ್ತನಿಲ್ಲ ನಾವು ಚೆಕ್ ಮಾಡ್ಬೇಕು. ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ನಾವು ಚೆಕ್ ಮಾಡ್ಬೇಕು. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ದಟ್ ಈಸ್ ಕಂಟಿನ್ಯೂಸ್, ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ ಅಂದ್ರೆ ನಾಟ್ ಕಂಟಿನ್ಯೂಸ್. ಸೊ ಲಿಮಿಟ್ ಹೆಂಗ್ ಕಂಡಿದ್ರಿ, ಸೊ ಲಿಮಿಟ್ ಕಂಡಿಬೇಕಂದ್ರೆ ಶುಡ್ ಫೈಂಡ್ ಎಲ್ ಎಚ್ ಎಲ್ ಅಂಡ್ ಆರ್ ಎಚ್ ಎಲ್. ಸೊ ಎಲ್ ಎಚ್ ಎಲ್ ಕಂಡ್ರಿ, ಎಲ್ ಎಚ್ ಎಲ್ ಅಂದ್ರೆ ಹೆಂಗ್ ಬರ್ತದೆ ನೋಡ್ರಿ, ಎಲ್ ಎಚ್ ಎಲ್ ಅಂದ್ರೆ ಯು ವಿಲ್ ಬಿ ಗೆಟಿಂಗ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು 0 ಮೈನಸ್. ಸಿಮಿಲರ್ಲಿ ಆರ್ ಎಚ್ ಎಲ್ ಅಂದ್ರೆ ಬರ್ತದೆ ನೋಡ್ರಿ, ಸಿಮಿಲರ್ಲಿ ಆರ್ ಎಚ್ ಎಲ್ ಅಂದ್ರೆ ವಿ ವಿಲ್ ಬಿ ಗೆಟಿಂಗ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು 0 ಪ್ಲಸ್. ಓಕೆ, ಸೊ ಎಕ್ಸ್ ಟೆಂಡ್ಸ್ ಟು 0 ಮೈನಸ್. ಫಸ್ಟ್ ಎಲ್ ಎಚ್ ಎಲ್ ಕನ್ಸಿಡರ್ ಮಾಡ್ರಿ, ಫಸ್ಟ್ ಎಲ್ ಎಚ್ ಎಲ್ ಕನ್ಸಿಡರ್ ಮಾಡ್ರಿ. ಸೊ ಎಲ್ ಎಚ್ ಎಲ್ ಕನ್ಸಿಡರ್ ಮಾಡಿದ್ರೆ ಎಕ್ಸ್ ಟೆಂಡ್ಸ್ ಟು ಏನೈತಿ, 0 ಮೈನಸ್ ಐತಿ. ಎಕ್ಸ್ ಟೆಂಡ್ಸ್ ಟು 0 ಮೈನಸ್. ಸೊ ಎಕ್ಸ್ ಟೆಂಡ್ಸ್ ಟು 0 ಮೈನಸ್ ಅಂದ್ರೆ ಏನು, 0 ಕಿನ ಕಡಿಮೆ. 0 ಮೈನಸ್ ಅಂದ್ರೆ 0 ಕಿನ ಕಡಿಮೆ. ಸೊ 0 ಕಿನ ಕಡಿಮೆ ಇದ್ರೆ ಔಟ್ಪುಟ್ ಏನ್ ಬರುತ್ತೆ ನೋಡ್ರಿ, ಚೆಕ್ ಮಾಡ್ರಿ. 0 ಕಿನ ಕಡಿಮೆ ಇದ್ರೆ ಔಟ್ಪುಟ್ ಏನ್ ಬರುತ್ತೆ, ಫಸ್ಟ್ ಕೇಸ್ ಬರುತ್ತೆ, ಸೆಕೆಂಡ್ ಕೇಸ್ ಬರುತ್ತೆ, ಫಸ್ಟ್ ಕೇಸ್. ಸೊ 0 ಕಿನ ಕಡಿಮೆ ಇದ್ರೆ ಫಸ್ಟ್ ಕೇಸ್ ಬರುತ್ತೆ. 0 ಕಿನ ಕಡಿಮೆರೇ ಇರಲಿ, 0 ಕಿನ ಜಾಸ್ತಿರೇ ಇರಲಿ, ಬಟ್ 0 ಗೆ ಈಕ್ವಲ್ ಇರಬಾರ್ದು. 0 ಕ ಈಕ್ವಲ್ ಇರಬಾರ್ದು. 0 ಕಿನ ಕಡಿಮೆರೇ ಇರಲಿ, 0 ಕಿನ ಜಾಸ್ತಿರೇ ಇರಲಿ, ಏನ್ ಬರುತ್ತೆ, ಫಸ್ಟ್ ಕೇಸ್ ಬರುತ್ತೆ. ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0 ಅಂದ್ರೆ ಏನು, ನಾಟ್ ಈಕ್ವಲ್ ಟು 0 ಅಂದ್ರೆ 0 ಕಿನ ಕಡಿಮೆರೇ ಇರ್ಬೋದು, 0 ಕಿನ ಜಾಸ್ತಿರೇ ಇರ್ಬೋದು. ಸೊ 0 ಕಿನ ಕಡಿಮೆರೇ ಇರಲಿ, 0 ಕಿನ ಜಾಸ್ತಿರೇ ಇರಲಿ, ಆನ್ಸರ್ ಏನ್ ಬರುತ್ತೆ, ಎಕ್ಸ್ ಸ್ಕ್ವೇರ್ ಸೈನ್ 1 by x. ಎಕ್ಸ್ ಸ್ಕ್ವೇರ್ ಸೈನ್ 1 by x. ಸೊ ಹಿಂಗಾಗಿ ಎಫ್ ಆಫ್ ಎಕ್ಸ್ ಜಾಗದಾಗ ಏನ್ ಹಾಕ್ತಿರಿ, ಎಫ್ ಆಫ್ ಎಕ್ಸ್ ಜಾಗದಾಗ ಏನ್ ಹಾಕ್ರಿ, ಎಕ್ಸ್ ಸ್ಕ್ವೇರ್ ಸೈನ್ 1 by x ಹಾಕ್ರಿ. ವೇರ್ ಎಕ್ಸ್ ಟೆಂಡ್ಸ್ ಟು ಏನೈತಿ, 0 ಮೈನಸ್. ವೇರ್ ಎಕ್ಸ್ ಟೆಂಡ್ಸ್ ಟು 0 ಮೈನಸ್. ತಿಳಿತಾ ಈಗ? ಸೊ ಈಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ನ ಕನ್ಸಿಡರ್ ಮಾಡಿದ್ರ, ಸಿಮಿಲರ್ಲಿ ರೈಟ್ ಹ್ಯಾಂಡ್ ಲಿಮಿಟ್ ನ ಕನ್ಸಿಡರ್ ಮಾಡಿದ್ರೆ ಏನ್ ಬರುತ್ತೆ ನೋಡ್ರಿ, ಸೇಮ್ ರೈಟ್ ಹ್ಯಾಂಡ್ ನ ಕನ್ಸಿಡರ್ ಮಾಡಿದ್ರೆ ಎಕ್ಸ್ ಟೆಂಡ್ಸ್ ಟು 0 ಪ್ಲಸ್. 0 ಪ್ಲಸ್ ಅಂದ್ರೆ 0 ಕಿನ ಜಾಸ್ತಿ. ಸೊ 0 ಕಿನ ಜಾಸ್ತಿ ಅಂದ್ರೆ ಯಾವ್ದು ಬರುತ್ತೆ, ಫಸ್ಟ್ ಕೇಸ್ ಮತ್ತು ಸೆಕೆಂಡ್ ಕೇಸ್ ಯಾವ್ದು ಬರುತ್ತೆ, ಯು ವಿಲ್ ಬಿ ಗೆಟಿಂಗ್ ದ ಫಸ್ಟ್ ಕೇಸ್. ಓಕೆ, ಫಸ್ಟ್ ಕೇಸ್ ಮತ್ತು ಸೆಕೆಂಡ್ ಕೇಸ್ ಕೂಡ ಯಾವ್ದು ಬರುತ್ತೆ, ಫಸ್ಟ್ ಕೇಸ್. ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0 ಅಂದ್ರೆ ಏನು, 0 ಕಿನ ಕಡಿಮೆ ಇರ್ಬೋದು, 0 ಕಿನ ಜಾಸ್ತಿರೇ ಇರ್ಬೋದು. ಸೊ 0 ಪ್ಲಸ್ ಅಂದ್ರೆ 0 ಕಿನ ಜಾಸ್ತಿ. ಸೊ 0 ಕಿನ ಜಾಸ್ತಿ ಅಂದ್ರೆ ಏನ್ ಬಂತು, ಫಸ್ಟ್ ಕೇಸ್ ಬಂತು. ಫಸ್ಟ್ ಕೇಸ್ ಅಂದ್ರೆ ಏನ್ ಬರುತ್ತೆ ನೋಡ್ರಿ, ಫಸ್ಟ್ ಕೇಸ್ ಅಂದ್ರೆ ಯು ವಿಲ್ ಬಿ ಗೆಟಿಂಗ್ ಎಕ್ಸ್ ಸ್ಕ್ವೇರ್ ಸೈನ್ 1 by x ವೇರ್ ಎಕ್ಸ್ ಟೆಂಡ್ಸ್ ಟು 0 ಪ್ಲಸ್, ವೇರ್ ಎಕ್ಸ್ ಟೆಂಡ್ಸ್ ಟು 0 ಪ್ಲಸ್. ತಿಳಿತಾ? ಈಗ ನೋಡ್ರಿ, ಈಗ ಲಿಮಿಟ್ ಆಫ್ ಎಕ್ಸ್ ಸ್ಕ್ವೇರ್ ಸೈನ್ 1 by x ವೇರ್ ಎಕ್ಸ್ ಟೆಂಡ್ಸ್ ಟು 0 ಮೈನಸ್ ಐತಿ. ಎಕ್ಸ್ ಟೆಂಡ್ಸ್ ಟು 0 ಮೈನಸ್ ಅಂದ್ರೆ ಏನು, ಎಕ್ಸ್ ಟೆಂಡ್ಸ್ ಟು 0 ಮೈನಸ್ ಅಂದ್ರೆ ಆಲ್ಮೋಸ್ಟ್ ಈಕ್ವಲ್ ಟು 0. ಎಕ್ಸ್ ಟೆಂಡ್ಸ್ ಟು 0 ಮೈನಸ್ ಅಂದ್ರೆ ಏನ್ರಿ, ಆಲ್ಮೋಸ್ಟ್ ಈಕ್ವಲ್ ಟು 0.
ಸೊ ನೀವು 0 ಹಾಕಿಬಿಟ್ರಿ ಅಂದ್ರೆ ಎಕ್ಸ್ ಜಾಗದಾಗ 0 ಹಾಕಿದ್ರೆ ಅಂದ್ರೆ ಏನಾಗುತ್ತೆ ನೋಡ್ರಿ, ಎಕ್ಸ್ ಜಾಗದಾಗ 0 ಹಾಕಿದ್ರೆ 0 ಸ್ಕ್ವೇರ್ ಇಂಟು ಸೈನ್ 1/0. ಸೊ 0 ಸ್ಕ್ವೇರ್ ಇಂಟು ಸೈನ್ 1/0. ಸೈನ್ 1/0 ಅಂದ್ರೆ ಏನು ಬರುತ್ತೆ, ಅನ್ಡಿಫೈನ್ಡ್ ಬಂದ್ಬಿಡುತ್ತೆ. ಎನಿಥಿಂಗ್ ಬೈ 0 ಅಂದ್ರೆ ಏನು ಬರುತ್ತೆ, ಅನ್ಡಿಫೈನ್ಡ್. ಸೊ ಸೈನ್ 1/0 ಅಂದ್ರೆ ಏನು ಬರುತ್ತೆ, ಅನ್ಡಿಫೈನ್ಡ್ ಬರುತ್ತೆ. ಸೊ ಅನ್ಡಿಫೈನ್ಡ್ ಫಾರ್ಮ್ ಬರಬಾರ್ದು ಅಂದ್ರೆ ಏನು ಮಾಡ್ತೀರಿ, ಸೊ ಅನ್ಡಿಫೈನ್ಡ್ ಫಾರ್ಮ್ ಬರಬಾರ್ದು ಅಂದ್ರೆ ಏನು ಮಾಡ್ತೀವಿ ನೆನಪೈತಲ್ಲ, ಅನ್ಡಿಫೈನ್ಡ್ ಫಾರ್ಮ್ ಬರಬಾರ್ದು ಅಂದ್ರೆ ಏನು ಮಾಡ್ತೀವಿ, ಸಬ್ಸ್ಟಿಟ್ಯೂಷನ್. ಇದು ನೆನಪೈತೆ ಅನ್ಕೊಂಡಿದ್ದೆ ನಾನು. ಸೊ ಅನ್ಡಿಫೈನ್ಡ್ ಫಾರ್ಮ್ ಬರಬಾರ್ದು ಅಂದ್ರೆ ವಿ ವಿಲ್ ಡೂ ಏನ್ರಿ, ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ. ಸೊ ಸಬ್ಸ್ಟಿಟ್ಯೂಷನ್ ಅಂದ್ರೆ ಏನು ಮಾಡ್ತೀವಿ, ಸಬ್ಸ್ಟಿಟ್ಯೂಷನ್ ಅಂದ್ರೆ ಸಿಂಪಲ್, ಎಕ್ಸ್ ಈಕ್ವಲ್ ಟು 0 ಮೈನಸ್ ಅಂದ್ರೆ ಏನ್ರಿ, 0 ಮೈನಸ್ ಎಚ್ ಅಂತ ಅಂತೀವಿ. ಎಕ್ಸ್ ಈಕ್ವಲ್ ಟು 0 ಮೈನಸ್ ಅಂದ್ರೆ 0 ಮೈನಸ್ ಎಚ್ ಅಂತ ನೋಡ್ತೀವಿ. ಸಬ್ಸ್ಟಿಟ್ಯೂಷನ್ ಅಂದ್ರೆ ಸಿಂಪಲ್, ಅದು ಕ್ವಶನ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಐತಲ್ಲ, ಕ್ವಶನ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಇರುವುದನ್ನ ಕ್ವಶನ್ ಇನ್ ಟರ್ಮ್ಸ್ ಆಫ್ ಎಚ್ ಮಾಡಾತೀವಿ. ಕ್ವಶನ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಇರುವುದನ್ನ ಕ್ವಶನ್ ಇನ್ ಟರ್ಮ್ಸ್ ಆಫ್ ಎಚ್ ಮಾಡಾತೀವಿ. ಇದಕ್ಕೆ ಏನ್ ಕರಿತೀವಿ, ಸಬ್ಸ್ಟಿಟ್ಯೂಷನ್. ಸೊ ಎಕ್ಸ್ ಈಕ್ವಲ್ ಟು ಏನ್ ಮಾಡಿದ್ವಿ ಹಂಗಾರೆ, 0 ಮೈನಸ್ ಎಚ್. ಎಕ್ಸ್ ಈಕ್ವಲ್ ಟು 0 ಮೈನಸ್ ಎಚ್ ಮಾಡಿದ್ವಿ, ಹೌದಾ. ಸೊ ಮಾಡಿ ಈಗ ಸಿಂಪಲ್ ಏನ್ ಮಾಡ್ಕೊರಿ, as x tends to 0, as x tends to 0 ಅಂದ್ರೆ x 0 ಹತ್ರ ಆದ್ರೆ h ಏನಾಗುತ್ತೆ ನೋಡ್ರಿ, as x tends to 0 h tends to 0 ಅಂದ್ರೆ x 0 ಆದ್ರೆ h ಏನಾಗುತ್ತೆ, 0 ಆಗುತ್ತೆ. ಇಲ್ಲೇನು x equal to 0 minus h ಐತಲ್ಲ, ಸೊ x equal to 0 minus h ಏನೈತಲ್ಲ, ಇಲ್ಲಿ x equal to 0 minus h ಒಳಗಡೆ x ನ 0 ಹಾಕಿದ್ರೆ h ಏನಾಗುತ್ತೆ, h also becomes equal to 0. ತಿಳಿತಾ ಈಗ. ಸೊ ಇದನ್ನ ನೀವು ಸಬ್ಸ್ಟಿಟ್ಯೂಷನ್ ಮಾಡ್ಕೋಬೇಕು. ಇಲ್ಲಿ ಎಕ್ಸ್ ಜಾಗದಾಗ ಏನು ಹಾಕೋರಿ, 0 ಮೈನಸ್ ಎಚ್ ಹಾಕ್ರಿ. ಎಕ್ಸ್ ಜಾಗದಾಗ 0 ಮೈನಸ್ ಎಚ್ ಹಾಕಿ ಸಬ್ಸ್ಟಿಟ್ಯೂಷನ್ ಮಾಡ್ರಿ. ಸೊ ಮಾಡಿದ್ರೆ ಏನು ಬರುತ್ತೆ ನೋಡ್ರಿ, ಲಿಮಿಟ್ ಆಫ್ ಎಕ್ಸ್ ಜಾಗದಾಗ 0 ಮೈನಸ್ ಎಚ್, ಸೊ 0 ಮೈನಸ್ ಎಚ್ ಹೋಲ್ ಸ್ಕ್ವೇರ್ ಸೈನ್ 1/h ವೇರ್ ಎಕ್ಸ್ ಬರಂಗಿಲ್ಲ, ಏನು ಬರುತ್ತೆ, ವೇರ್ ಯು ವಿಲ್ ಬಿ ಗೆಟಿಂಗ್ ವೇರ್ h ಟೆಂಡ್ಸ್ ಟು 0, ವೇರ್ h ಟೆಂಡ್ಸ್ ಟು 0. ತಿಳಿತಾ. ಓಕೆ, ಸೊ ಸಬ್ಸ್ಟಿಟ್ಯೂಷನ್ ಮಾಡಿದ್ದು ಬರ್ಕೋರಿ. ಓಕೆ, ಸೊ ಈಗ ಸ್ಪೇಸ್ ಇಲ್ಲ, ಸ್ಪೇಸ್ ಇಲ್ಲದಕ್ಕೆ ನಾನು ಅದನ್ನು ಎರೇಸ್ ಮಾಡ್ತೀನಿ. ನೀವು ಆದ್ರೆ ಬರ್ಕೊಳ್ಳುವಾಗ ಅದನ್ನು ಬರ್ಕೋಬೇಕು. ಓಕೆ, ಇದು ಸ್ಪೇಸ್ ಇಲ್ಲದಕ್ಕೆ ನಾನು ಎರೇಸ್ ಮಾಡತ್ತೀನಿ, ನೀವೇನು ಮಾಡಿರಿ ಅದನ್ನು ಆಮೇಲೆ ಬರ್ಕೋರಿ. ಸಬ್ಸ್ಟಿಟ್ಯೂಷನ್ ಹೆಂಗೆ ಮಾಡಿದ್ವಿ ಗೊತ್ತಲ್ಲ. ಓಕೆ, ಸೊ ಸಬ್ಸ್ಟಿಟ್ಯೂಷನ್ ಮಾಡಿದ್ದನ್ನು ಸೈಡಿಗೆ ಬರೀಬೇಕು, ಅಲ್ಲೇ ಪೇಜ್ ಒಳಗಡೆ. ಸ್ಪೇಸ್ ಇಲ್ಲದಕ್ಕೆ ಎರೇಸ್ ಮಾಡತ್ತೀನಿ. ಸೊ ಏನಾಯ್ತು ನೋಡ್ರಿ ಈಗ, ಸೊ ಸಬ್ಸ್ಟಿಟ್ಯೂಷನ್ ಮಾಡಿದ್ಮೇಲೆ ಏನಾಯ್ತು, ಲಿಮಿಟ್ ಆಫ್ 0 ಮೈನಸ್ ಎಚ್ ಹೋಲ್ ಸ್ಕ್ವೇರ್ ಅಂದ್ರೆ h ಸ್ಕ್ವೇರ್ ಬಂತು. ಸೊ ಏನು ಬಂತು, ಸೈನ್ 1/h ಬಂತು. ವೇರ್ h ಟೆಂಡ್ಸ್ ಟು ಏನು ಬಂತು, 0 ಬಂತು, ಹೌದಾ. ಇದನ್ನ ಸ್ವಲ್ಪ ಇಲ್ಲಿ ಮತ್ತೆ ಸಿಂಪ್ಲಿಫೈ ಮಾಡ್ತೀನಿ ನೋಡ್ರಿ. ಇದನ್ನ ಸ್ವಲ್ಪ ಇಲ್ಲಿ ಸಿಂಪ್ಲಿಫೈ ಮಾಡಿ ನಾ ಏನು ಮಾಡ್ತೀನಿ ನಂಗೆ ಗೊತ್ತಂದ್ರೆ, ಅದು ಲಿಮಿಟ್ ಆಫ್ h ಸ್ಕ್ವೇರ್ ಇಂಟು ಸೈನ್ 1/h ಐತಾ. ಸೊ h ಸ್ಕ್ವೇರ್ ಐತಾನಿಲ್ರಿ, h ಸ್ಕ್ವೇರ್ ಒಳಗಡೆ 1h ಇಲ್ಲೇ ಬರೀರಿ. h ಸ್ಕ್ವೇರ್ ಒಳಗಡೆ 1h ಇಲ್ಲಿ ಬರೀರಿ. ಇನ್ನೊಂದು h ನ ಏನು ಮಾಡ್ರಿ ಗೊತ್ತನ್ರಿ, ಅಥವಾ h ಸ್ಕ್ವೇರ್ ಒಳಗಡೆ 1h ನ ಬರ್ಕೋರಿ, ಇನ್ನೊಂದು h ನ ಹಂಗೆ ಇಡ್ರಿ. h ಸ್ಕ್ವೇರ್ ಒಳಗಡೆ 1h ಬರ್ಕೊಂಡು ಇನ್ನೊಂದು h ಹಂಗೆ ಇಡ್ರಿ. ಅದನ್ನ h ನ ಹೊರಗಡೆ ತಗೋರಿ. ಹೊರಗಡೆ ತೊಗೊಂಡು ಏನು ಬರ್ಕೋರಿ, ಲಿಮಿಟ್ ಆಫ್ ಸೈನ್ 1/h. ಈ h ಸ್ಕ್ವೇರ್ ಒಳಗಡೆ 1h ಇಲ್ಲಿ ಬರ್ದಿರಿ, ಇನ್ನೊಂದು h ನ ಕೆಳಗಡೆ ಡಿನಾಮಿನೇಟರ್ ಒಳಗಡೆ ಬರ್ರಿ. ಡಿನಾಮಿನೇಟರ್ ಒಳಗಡೆ ಏನಾಯ್ತು ನೋಡ್ರಿ, 1/h ಆಯ್ತು. ಸೊ ಡಿನಾಮಿನೇಟರ್ ಒಳಗಡೆ ಬರ್ದ್ರೆ ಏನಾಗ್ತದೆ, 1/h. ಡಿನಾಮಿನೇಟರ್ ಆಫ್ ದ ಡಿನಾಮಿನೇಟರ್ ಬರೀತೀರಾ. ಸೊ ಡಿನಾಮಿನೇಟರ್ ಆಫ್ ದ ಡಿನಾಮಿನೇಟರ್ ಅಂದ್ರು ಅಂದ್ರೆ ನ್ಯೂಮರೇಟರ್ ಅಂದ್ರು ಒಂದ. ಸೊ 1h ಇಲ್ಲಿತ್ತು, 1h ಇಲ್ಲಿ ಇದ್ದನ್ನ ಏನು ಮಾಡ್ಕೊಂಡ್ರಿ, ಡಿನಾಮಿನೇಟರ್ ಆಫ್ ದ ಡಿನಾಮಿನೇಟರ್ ಬರ್ರಿ. ಸೊ ಡಿನಾಮಿನೇಟರ್ ಆಫ್ ದ ಡಿನಾಮಿನೇಟರ್ ಅಂದ್ರೆ ಏನಾಗ್ತದೆ, ಸೈನ್ ಆಫ್ 1/h ಆಯ್ತು. ಬರ್ಕೊಂಡು ಇದನ್ನ ಹೆಂಗೈತೆ ಹಂಗೆ ಬರ್ರಿ, ವೇರ್ h ಟೆಂಡ್ಸ್ ಟು 0. ಈಗ ಏನಾಯ್ತು ಗೊತ್ತನ್ರಿ, ಇದು ಈಗ ಏನಾಯ್ತಂದ್ರೆ ಇದು h ಇಂಟು ಲಿಮಿಟ್ sin 1/h divided by 1/h. So limit of sin 1/h upon 1/h where h tends to 0 ಅಂದ್ರೆ ಇದ್ರ ಫಾರ್ಮುಲಾ ಏನು ಬರುತ್ತೆ, ಇದ್ರ ಫಾರ್ಮುಲಾ ಏನು ಬರುತ್ತೆ ಹೇಳ್ರಿ, ಲಿಮಿಟ್ ಆಫ್ sin something upon something where something tends to 0. ಓಕೆ, ಸೊ ಲಿಮಿಟ್ ಆಫ್ sin something upon something where something tends to 0 ಅಂದ್ರೆ ಏನು ಬರುತ್ತೆ, 1 ಬರುತ್ತೆ, ಹೌದನಿಲ್ರಿ. ಸೊ ಲಿಮಿಟ್ ಆಫ್ ಸೈನ್ ಸಮ್, ಇದು ಯಾವ ಫಾರ್ಮುಲಾ ಅಂದ್ರೆ ಈ ಫಾರ್ಮುಲಾ ನೋಡ್ರಿ, ಬರಿತೀನಿ ಮತ್ತೆ ರೇಸ್ ಮಾಡ್ತೀನಿ. ಲಿಮಿಟ್ ಆಫ್ ಸೈನ್ ಎಕ್ಸ್ ಅಪಾನ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು 0 ಈಕ್ವಲ್ ಟು 1. ಇದನ್ನೆಲ್ಲಿ ಕಲ್ತಿರಿ ಇದನ್ನ, PUC ಫಸ್ಟ್ ಇಯರ್. ಸೊ ಲಿಮಿಟ್ ಆಫ್ ಸೈನ್ ಎಕ್ಸ್ ಅಪಾನ್ ಎಕ್ಸ್ ಅಥವಾ ಲಿಮಿಟ್ ಆಫ್ ಸೈನ್ ಸಮಥಿಂಗ್ ಅಪಾನ್ ಸಮಥಿಂಗ್ ವೇರ್ ಸಮಥಿಂಗ್ ಟೆಂಡ್ಸ್ ಟು 0 ಈಕ್ವಲ್ ಟು 1 ಅಥವಾ ಲಿಮಿಟ್ ಆಫ್ ಸೈನ್ ಎಕ್ಸ್ ಅಪಾನ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು 0 ಈಕ್ವಲ್ ಟು 1. ಇದನ್ನೆಲ್ಲಿ ಕಲ್ತಿರಿ, PUC ಫಸ್ಟ್ ಇಯರ್ ಕೂಡ ಕಲ್ತೀರಾ. ಸೊ ಇದನ್ನ ಅಪ್ಲೈ ಮಾಡ್ರಿ. ಸೊ ಇದನ್ನ ಅಪ್ಲೈ ಮಾಡಿದ್ರೆ ಏನು ಬರುತ್ತೆ ನೋಡ್ರಿ, ಲಿಮಿಟ್ ಆಫ್ ಸೈನ್ 1/h ಅಪಾನ್ 1/h ವೇರ್ ಎಕ್ಸ್ ಟೆಂಡ್ಸ್ ಟು 0 ಅಂದ್ರೆ ಏನು ಬಂತು ಆನ್ಸರ್ 1 ಬಂತು.
ಕರೆಕ್ಟ್. ಆಮೇಲೆ ಎಚ್ ಟೆಂಡ್ಸ್ ಏನಾಗತ್ತೆ ರೀ, ಎಚ್ ಜಾಗದಾಗ ಏನಾಗತ್ತೆ ರೀ, 0 ಹಾಕಾಗತ್ತೆ ರೀ. ಸೊ ಎಚ್ ಜಾಗದಾಗ 0 ಹಾಕಿದ್ರೆ ಏನಾಯ್ತು ನೋಡ್ರಿ, ಎಚ್ ಇಲ್ಲಿ ಐತಿ. ಸೊ ಎಚ್ ಜಾಗ 0 ಹಾಕಿದ್ರೆ 0 ಇಂಟು 1 ಏನು ಬಂತು, 0 ಇಂಟು 1 ವಿಲ್ ಬಿ 0. ಸೊ ಹಿಂಗಾಗಿ ಎಲ್ ಎಚ್ ಅಲ್ಲಿ ಏನು ಬರುತ್ತೆ ನೋಡ್ರಿ, ಸೊ ಯು ವಿಲ್ ಬಿ ಗೆಟಿಂಗ್ ಎಲ್ ಎಚ್ ಎಲ್ ಆಸ್ 0. ಹಿಂಗಾಗಿ ನಿಮ್ಗೆ ಎಲ್ ಎಚ್ ಎಲ್ ಏನು ಬಂತಂದ್ರೆ, ಸೊ ಎಲ್ ಎಚ್ ಎಲ್ ಇಟ್ ವಿಲ್ ಬಿ 0. ತಿಳಿತಾ? ಸೊ ಎಲ್ ಎಚ್ ಎಲ್ ವ್ಯಾಲ್ಯೂ ಈಸ್ 0. Similarly, we should find the entry RHL. This same fashion we should find the entry RHL. So RHL already RHL ಅಂದ್ರೆ ಲಿಮಿಟ್ ಆಫ್ f of x where x tends to 0 plus. So 0 plus ಅಂದ್ರೆ 0 ಕಿಂತ ಸ್ವಲ್ಪ ಜಾಸ್ತಿ. ಸೊ 0 ಕಿಂತ ಜಾಸ್ತಿ ಅಂದ್ರೆ ಔಟ್ಪುಟ್ ಏನು ಬರುತ್ತೆ, ಫಸ್ಟ್ ಕೇಸ್ ಅಂದ್ರೆ ಏನು ಬಂತು, x square sin 1/x. ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ಕೋರಿ. ಸೊ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 0 plus ಅಂದ್ರೆ ಏನು ಬರುತ್ತೆ ಹೇಳ್ರಿ, ಇಲ್ಲಿ 0 plus ಅಂದ್ರೆ ಏನು ಬಂತು, ಇಲ್ಲಿ 0 plus h whole square ಬರುತ್ತೆ. x ಜಾಗದಾಗ 0 plus h whole square ಬರುತ್ತೆ. sin 1 divided by 0 plus h ಬಂತು, where h tends to 0. ಹೌದಾ? ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಏನು ಬರುತ್ತಂದ್ರೆ, ಯು ವಿಲ್ ಬಿ ಗೆಟಿಂಗ್ h into limit of sin 1/h upon h. Sorry, sin 1/h upon 1/h ಬಂತು, where h tends to 0. ಸೊ ಇಲ್ಲೂ ನೀವು ಲಿಮಿಟ್ ಅಪ್ಲೈ ಮಾಡಿದ್ರಿ ಅಂದ್ರೆ, ಆರ್ ಎಚ್ ಎಲ್ ಒಳಗಡೆ ಲಿಮಿಟ್ ಅಪ್ಲೈ ಮಾಡಿದ್ರಿ ಅಂದ್ರೆ, ಆರ್ ಎಚ್ ಎಲ್ ಇಲ್ಲಿನೂ ಆನ್ಸರ್ ಏನು ಬರ್ತಂದ್ರೆ, ಆರ್ ಎಚ್ ಎಲ್ ಇಲ್ಲಿನೂ ಆನ್ಸರ್ ಏನು ಬರ್ತಂದ್ರೆ 0 ಬರುತ್ತೆ. ಸೊ ಎಲ್ ಎಚ್ ಎಲ್ಲು 0 ಬಂತು, ಆರ್ ಎಚ್ ಎಲ್ಲು 0 ಬಂತು. ಸೊ ಎಲ್ ಎಚ್ ಎಲ್ ಈಸ್ ಆಲ್ಸೋ 0, ಆರ್ ಎಚ್ ಎಲ್ ಈಸ್ ಆಲ್ಸೋ ಏನ್ರಿ 0. ಸೊ ಎರಡು 0 ಬಂತು. ಸೊ ಆರ್ ಎಚ್ ಎಲ್ 0 ಬಂತು, ಎಲ್ ಎಚ್ ಎಲ್ ಏನು ಬಂತು, 0 ಬಂತು. ಸೊ ಎಲ್ ಎಚ್ ಎಲ್ ಮತ್ತು ಆರ್ ಎಚ್ ಎಲ್ ಎರಡು 0 ಬಂದರೆ ಇದರ ಅರ್ಥ ಏನು, ಲಿಮಿಟ್ ಎಕ್ಸಿಸ್ಟ್ ಆಗತ್ತೆ. ದೇರ್ ಇಸ್ ಎಕ್ಸಿಸ್ಟೆನ್ಸ್ ಆಫ್ ಏನ್ರಿ, ಲಿಮಿಟ್. ಸೊ ಲಿಮಿಟ್ ಎಕ್ಸಿಸ್ಟ್ ಆಗತ್ತೆ ಅಂತ ಗೊತ್ತಾಯ್ತು. ಇನ್ನು ನೆಕ್ಸ್ಟ್ ಲಿಮಿಟ್ ಎಕ್ಸಿಸ್ಟ್ ಆಗತ್ತಂದ್ರೆ ನಾವು ಯಾವ ಪಾರ್ಟ್ ಕಂಡಿಡ್ದಂಗೆ ಅಂದ್ರೆ, ಈ ಪಾರ್ಟ್ ಕಂಡಿಡ್ದಂಗೆ ಎಲ್ಲೈತಲ್ಲ ಮಾರ್ಕ್ ಮಾಡ್ತೀವಿ ನೋಡ್ರಿ, ಈ ಪಾರ್ಟ್ ಕಂಡಿಡ್ದಂಗೆ. ಸೊ ಲಿಮಿಟ್ ಎಕ್ಸಿಸ್ಟ್ ಆಗತ್ತಂದ್ರೆ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಇದನ್ನ ನಾವು ಕಂಡಿಡ್ದಂಗೆ. ಇದು ಎಷ್ಟು ಬಂತು ಆನ್ಸರ್, 0 ಬಂತು. ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು 0. ಸೊ ಈ ಪಾರ್ಟ್ ನಾವು ಕಂಡಿಡಿದ್ವಿ, ಈ ಪಾರ್ಟ್ ಎಷ್ಟು ಬಂತು, ಇದು 0 ಬಂತು. ತಿಳಿತಾ? ಸೊ ಈಗ ನಾವು ಕಂಡುಹಿಡಬೇಕಾಗಿದೆ ಇನ್ನೊಂದು ಯಾವ್ದಂದ್ರೆ, ವಿ ಶುಡ್ ಆಲ್ಸೋ ಫೈಂಡ್ ಏನ್ರಿ ಎಫ್ ಆಫ್ 0. ನಾವು ಎಫ್ ಆಫ್ 0 ಕಂಡುಹಿಡಬೇಕು. ಸೊ ಎಫ್ ಆಫ್ 0 ಕಂಡುಹಿಡೋಣ ಈಗ. ಸೊ ಎಫ್ ಆಫ್ 0 ಅಂದ್ರೆ ಸಿಂಪಲ್, ಎಫ್ ಅನ್ನು ಫಂಕ್ಷನ್ಗೆ 0 ಇನ್ಪುಟ್ ಕೊಟ್ರೆ ಏನು ಬರುತ್ತೆ. ಎಫ್ ಆಫ್ 0 ಅಂದ್ರೆ ಬಹಳ ಸಿಂಪಲ್ ಐತಿ. ಎಫ್ ಆಫ್ 0 ಅಂದ್ರೆ ಎಫ್ ಅನ್ನು ಫಂಕ್ಷನ್ಗೆ 0 ಇನ್ಪುಟ್ ಕೊಟ್ರೆ ಏನು ಬರುತ್ತೆ. ಸೊ ಎಫ್ ಅನ್ನು ಫಂಕ್ಷನ್ಗೆ 0 ಇನ್ಪುಟ್ ಕೊಟ್ರೆ ಏನು ಬರುತ್ತೆ ನೋಡ್ರಿ. ಎಷ್ಟು ಫಸ್ಟ್ ಕೇಸ್, ಸೆಕೆಂಡ್ ಕೇಸ್ ಎಕ್ಸಾಕ್ಟ್ಲಿ 0 ಇನ್ಪುಟ್ ಕೊಟ್ರೆ, ಸೆಕೆಂಡ್ ಕೇಸ್ ನೋಡ್ರಿ ಏನೈತಿ, ಎಕ್ಸಾಕ್ಟ್ಲಿ 0 ಇನ್ಪುಟ್ ಕೊಟ್ರೆ ಔಟ್ಪುಟ್ ಏನು ಬರುತ್ತೆ, ಎಕ್ಸಾಕ್ಟ್ಲಿ 0 ಇನ್ಪುಟ್ ಕೊಟ್ರೆ ಔಟ್ಪುಟ್ ವಿಲ್ ಬಿ 0. ಅದಕ್ಕೆ ಎಫ್ ಆಫ್ 0 ಏನು ಬಂತು, 0 ಬಂತು. ಸೊ ಎಫ್ ಆಫ್ 0 ಏನು ಬಂತು, 0 ಬಂತು. ಸೊ ಎಫ್ ಆಫ್ 0 ಈಸ್ ಆಲ್ಸೋ ಈಕ್ವಲ್ ಟು 0. ಸೊ ಎಲ್ ಎಚ್ ಎಲ್ 0 ಬಂತು, ಆರ್ ಎಚ್ ಎಲ್ 0 ಬಂತು, ಎಫ್ ಆಫ್ 0 0 ಬಂತು. ಸೊ ಮೂರು ಈಕ್ವಲ್ ಬಂತು. ಅಂದ್ರೆ ಇದರ ಅರ್ಥ ಏನು, ದಿಸ್ ಫಂಕ್ಷನ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್. ಇದರ ಅರ್ಥ ಏನಂದ್ರೆ, ದಿಸ್ ಫಂಕ್ಷನ್ ಈಸ್ a continuous function. This function is continuous. ತಿಳಿತಾ ಇದು? ಈಸಿ ಐತಿ ಕ್ವಶನ್. ಓಕೆ, ದಿಸ್ ಈಸ್ ಕ್ವಶನ್ ನಂಬರ್ 24. ಒಂದು ಏನು ತಿಳ್ಕೊಬೇಕಂದ್ರೆ, ಇದು ನಿಮ್ಗೆ ಆಲ್ರೆಡಿ ಒಂದ್ಸಲ ಹೇಳಿದ ಪಾಯಿಂಟ್. ಯಾವಾಗ ಲಿಮಿಟ್ ಅಪ್ಲೈ ಮಾಡಿದಾಗ ಅನ್ಡಿಫೈನ್ಡ್ ಫಾರ್ಮ್ ಬರುತ್ತಲ್ಲ, ಯಾವಾಗ ಲಿಮಿಟ್ ಅಪ್ಲೈ ಮಾಡಿದಾಗ ಅನ್ಡಿಫೈನ್ಡ್ ಫಾರ್ಮ್ ಬರುತ್ತೆ, ಅವಾಗ ಇದನ್ನ ಅನ್ಡಿಫೈನ್ಡ್ ಫಾರ್ಮ್ ಬರಕ್ಕೆ ಬಿಡಬಾರ್ದು, ಬೇರೆ ಎಂಟರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಏನು ಮಾಡಿದ್ವಿ, ಸಬ್ಸ್ಟಿಟ್ಯೂಷನ್ ಮಾಡಿ ಅದನ್ನ ಎಚ್ ಸ್ಕ್ವೇರ್ ಇದನ್ನ ಎಚ್ ಇಂಟು ಎಚ್ ಅಂತ ಬರ್ಕೊಂಡು ಅದನ್ನ ಡಿನಾಮಿನೇಟರ್ ಆಫ್ ದ ಡಿನಾಮಿನೇಟರ್ ಒಳಗೆ ಬರ್ದ್ವಿ. ಅವಾಗ ಏನು ಬಂತು, ಲಿಮಿಟ್ ಆಫ್ ಸೈನ್ ಸಮಥಿಂಗ್ ಅಪಾನ್ ಸಮಥಿಂಗ್, ಲಿಮಿಟ್ ಆಫ್ ಸೈನ್ ಎಕ್ಸ್ ಅಪಾನ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು 0. ಆ ಫಾರ್ಮ್ ಒಳಗಡೆ ಬರ್ಕೊಂಡು ಅದನ್ನೇನು ಮಾಡಿದ್ವಿ, ಆನ್ಸರ್ 0 ಬರ್ಸಿದ್ವಿ. 0 ಬಂದ್ರೆ ನಡೆದಿತ್ತು ಆನ್ಸರ್ 0 ಬಂದ್ರೆ ನಡೆದಿತ್ತು. ಆನ್ಸರ್ ಏನು ಬರಬಾರ್ದು, ಅನ್ಡಿಫೈನ್ಡ್ ಫಾರ್ಮ್ ಬರಬಾರ್ದು. ತಿಳಿತಾ ಇದು? ಓಕೆ, ನೆಕ್ಸ್ಟ್ ಕ್ವಶನ್ಸ್ ಏನದಲ್ರಿ, ಇವು ಭಾಳ ಇಂಪಾರ್ಟೆಂಟ್. ಎಲ್ಲಿಂದ ಎಲ್ಲಿವರೆಗೂ ಅಂದ್ರೆ ಕ್ವಶನ್ ನಂಬರ್ 26 to 30. ಕ್ವಶನ್ ನಂಬರ್ 26 to 30 ಇವು 4 ಕ್ವಶನ್ ಒಳಗಡೆ ಯಾವ್ದಾರ ಒಂದು ಕ್ವಶನ್ ಎಕ್ಸಾಮಿಗೆ ಗ್ಯಾರಂಟಿ ಬರುತ್ತೆ. ಆಮೇಲೆ ಇಡೀ ಎಕ್ಸಸೈಸ್ 5.1 ಒಳಗಡೆ ಈ ಎಕ್ಸಸೈಸ್ ಒಳಗಡೆ ಬರುವಂತ ಕ್ವಶನ್ ಯಾವ್ದಂದ್ರೆ, ಬೋರ್ಡ್ ಎಕ್ಸಾಮಿಗೆ 4 ಮಾರ್ಕ್ ಕ್ವಶನ್ ಬರುತ್ತೆ. ಬೋರ್ಡ್ ಎಕ್ಸಾಮಿಗೆ ಬರೋ ಕ್ವಶನ್ ಯಾವುದು, 4 ಮಾರ್ಕ್ ಕ್ವಶನ್. ಆಮೇಲೆ ಆ 4 ಮಾರ್ಕ್ ಕ್ವಶನ್ ಎಲ್ಲಿಂದ ಎಲ್ಲಿವರೆಗೂ ಬರ್ತಂದ್ರೆ, ಬಿಟ್ವೀನ್ ಕ್ವಶನ್ ನಂಬರ್ 24 to ಕ್ವಶನ್ ನಂಬರ್ 30 ಮ್ಯಾಕ್ಸಿಮಮ್. ಇಷ್ಟ ಇವ 6 ಕ್ವಶನ್ ಒಳಗಡೆ ಬರ್ತಾವೆ ಎಕ್ಸಸೈಸ್ ಒಳಗಡೆ. ಬಿಟ್ರೆ ವರ್ಕ್ಡ್ ಎಕ್ಸಾಂಪಲ್ಸ್ ಅಥವಾ ಬೇರೆ ಯಾವ್ದಾರ ಬುಕ್ ಒಳಗಿನ ಕ್ವಶನ್ ಕೊಡ್ಬೋದು. ಸೊ ಅದ್ರ ಇದೇ ಟೈಪ್ ಕ್ವಶನ್ ಬರ್ತಾವೆ. ತಿಳಿತಾ ಇದು? ಸೊ ಜಾಸ್ತಿ ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಇಲ್ಲ. ಕ್ವಶನ್ ನಂಬರ್ 24 to 30 ಮಾಡಿದ್ರೆ ಸಾಕು.
ಎಸ್ಪೆಷಲಿ ಈ ಟೈಪ್ ಕ್ವಶನ್ ಬರೋ ಚಾನ್ಸ್ ಭಾಳ ಐತಿ. ಯಾವ ಟೈಪ್ ಕ್ವಶನ್ ಅಂದ್ರೆ ಇಲ್ಲಿ ಐತಲ್ಲ ಕ್ವಶನ್, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತ ಹೇಳಿ ಕ್ವಶನ್ ಕೊಡೋ ಚಾನ್ಸ್ ಭಾಳ ಜಾಸ್ತಿ ಐತಿ. ಏನಿತ್ತು ನೋಡ್ರಿ ಕ್ವಶನ್, ಇಫ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಕೆ ಎಕ್ಸ್ ಸ್ಕ್ವೇರ್, ಇಫ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2, and if f of x is equal to 3, f of x equal to kx square if x is less than or equal to 2, and if f of x equal to 3 if x is greater than 2. This is continuous ಅಂದ್ರೆ continuous ಅಂತ ಅವರ ಕೊಟ್ರ. This is continuous at x equal to 2. This is continuous at x equal to 2 ಅಂತ ಅವರ ಕೊಟ್ರ. ಅಷ್ಟೊಟ್ಟಿಂಗ್ ಕೊಟ್ರ find the value of k ಅಂತ ಕೊಟ್ರ. ಅಷ್ಟೊಟ್ಟಿಂಗ್ ಕೊಟ್ರ find the value of k. So value of k ಕಂಡುಹಿಡಿಯಬೇಕು. So value of k ಹೆಂಗೆ ಕಂಡುಹಿಡಿತೀರಿ ಹೇಳ್ರಿ, LHL ಮತ್ತು RHL ಕಂಡುಹಿಡಿಯಬೇಕು. ಸೊ LHL ಅಂದ್ರೆ ಏನು ಮಾಡ್ತೀರಿ, LHL ಅಂದ್ರೆ ಲಿಮಿಟ್ ಆಫ್ f of x ವೇರ್ x ಟೆಂಡ್ಸ್ ಟು c ಜಾಗದಾಗ ಏನೈತಿ, c ಜಾಗದಾಗ ಏನೈತಿ 2 ಐತಿ ಅಂದ್ರೆ ಏನು ಮಾಡ್ತೀರಿ 2 ಮೈನಸ್ ತೋರಿ. ಓಕೆ, ಸೊ 2 ಮೈನಸ್ ತೋರಿ. ಸೊ ತಗೊಂಡ್ರಿ ಅಂದ್ರೆ ಲಿಮಿಟ್ ಆಫ್ f of x 2 ಮೈನಸ್ ಅಂದ್ರೆ ಏನು ಹೇಳ್ರಿ, ಇನ್ಪುಟ್ 2 ಮೈನಸ್ ಅಂದ್ರೆ ಏನು, ಇನ್ಪುಟ್ 2 ಮೈನಸ್ ಅಂದ್ರೆ 2 ಕಿನ ಕಡಿಮೆ. ಸೊ 2 ಕಿನ ಕಡಿಮೆ ಅಂದ್ರೆ ಎಷ್ಟನೇ ಕೇಸ್ ಬರುತ್ತೆ, ಫಸ್ಟ್ ಕೇಸ್ ಬರುತ್ತೆ ಹೌದಾ. 2 ಕಿನ ಕಡಿಮೆ ಅಂದ್ರೆ ಫಸ್ಟ್ ಕೇಸ್ ಬರುತ್ತೆ. ಸೊ ಫಸ್ಟ್ ಕೇಸ್ ಪ್ರಕಾರ ಔಟ್ಪುಟ್ ಏನ್ ಬರುತ್ತೆ ನೋಡ್ರಿ, ಫಸ್ಟ್ ಕೇಸ್ ಪ್ರಕಾರ ಔಟ್ಪುಟ್ ಏನ್ ಬಂತು, ಕೆ ಎಕ್ಸ್ ಸ್ಕ್ವೇರ್ ಬಂತು. ಕೆ ಎಕ್ಸ್ ಸ್ಕ್ವೇರ್ ವೇರ್ ಎಕ್ಸ್ ಟೆಂಡ್ಸ್ ಟು 2 ಮೈನಸ್ ಬಂತು. ಕೆ ಎಕ್ಸ್ ಸ್ಕ್ವೇರ್ ವೇರ್ ಎಕ್ಸ್ ಟೆಂಡ್ಸ್ ಟು 2 ಮೈನಸ್. ಸೊ ಕೆ ಎಕ್ಸ್ ಸ್ಕ್ವೇರ್ ಬಂತು, ವೇರ್ ಎಕ್ಸ್ ಟೆಂಡ್ಸ್ ಟು 2 ಮೈನಸ್. 2 ಮೈನಸ್ ಅಂದ್ರೆ ಏನ್ರಿ, 2 ಮೈನಸ್ ಅಂದ್ರೆ ಆಲ್ಮೋಸ್ಟ್ ಈಕ್ವಲ್ ಟು 2. 2 ಮೈನಸ್ ಅಂದ್ರೆ ಏನು, ಆಲ್ಮೋಸ್ಟ್ ಈಕ್ವಲ್ ಟು 2. ಎಕ್ಸ್ ಆಲ್ಮೋಸ್ಟ್ ಈಕ್ವಲ್ ಟು 2. ಎಕ್ಸ್ ಆಲ್ಮೋಸ್ಟ್ ಈಕ್ವಲ್ ಟು 2 ಅಂದ್ರೆ ಎಕ್ಸ್ ಜಾಗದಾಗ ಏನು ಹಾಕ್ಬೋದು, ಎಕ್ಸ್ ಜಾಗದಾಗ 2 ಹಾಕ್ಬೋದಾ. ಸೊ ಲಿಮಿಟ್ ಅಪ್ಲೈ ಮಾಡ್ರಿ. ಸೊ ಲಿಮಿಟ್ ಅಪ್ಲೈ ಮಾಡಿ ಎಕ್ಸ್ ಜಾಗದಾಗ 2 ಹಾಕ್ರಿ. 2 ಮೈನಸ್ ಅಂದ್ರೆ ಏನು, ಆಲ್ಮೋಸ್ಟ್ ಈಕ್ವಲ್ ಟು 2 ಅಂದ್ರೆ ನೀವು 2 ಅಂತ ಹಾಕ್ಬೋದು ಆರಾಮ. ಓಕೆ, ಸೊ ಅಪ್ರಾಕ್ಸಿಮೇಟ್ಲಿ 2 ಹಾಕ್ಬೋದು. ಸೊ ಎಕ್ಸ್ ಜಾಗದಾಗ 2 ಹಾಕಿದ್ರೆ ಲಿಮಿಟ್ ಅಪ್ಲೈ ಮಾಡಿ ಎಕ್ಸ್ ಜಾಗದಾಗ 2 ಹಾಕಿದ್ರೆ ಏನ್ ಬರುತ್ತೆ ನೋಡ್ರಿ, ಕೆ ಇಂಟು 2 ಸ್ಕ್ವೇರ್. ಕೆ ಇಂಟು 2 ಸ್ಕ್ವೇರ್ ಅಂದ್ರೆ ಏನ್ ಬರುತ್ತೆ, ಕೆ ಇಂಟು 2 ಸ್ಕ್ವೇರ್. ಕೆ ಇಂಟು 2 ಸ್ಕ್ವೇರ್ ಅಂದ್ರೆ ಏನ್ ಬಂತು, 4k ಬಂತು. ಸೊ ಇದೇನು 4k ಬಂತಲ್ಲ, ದಟ್ 4k ಈಸ್ ನಥಿಂಗ್ ಬಟ್ ಏನ್ರಿ, LHL. 4k ಬಂದಿದ್ದೇನದು LHL. ಸೇಮ್ ಇದೇ ಟೈಪ್ ಏನ್ ಕಂಡ್ರಿ, ಈಗ RHL ಕಂಡಿರಿ. ಸೊ RHL ಅಂದ್ರೆ ಏನ್ ಬರುತ್ತೆ ನೋಡ್ರಿ, RHL ಅಂದ್ರೆ ಲಿಮಿಟ್ ಆಫ್ f of x ವೇರ್ x ಟೆಂಡ್ಸ್ ಟು 2 ಪ್ಲಸ್. ಸೊ ವೇರ್ x ಟೆಂಡ್ಸ್ ಟು 2 ಪ್ಲಸ್ ಅಂತ ಹೇಳ್ಯಾರ. ವೇರ್ x ಟೆಂಡ್ಸ್ ಟು 2 ಪ್ಲಸ್ ಅಂದ್ರೆ 2 ಕಿನ ಸ್ವಲ್ಪ ಜಾಸ್ತಿ. ಸೊ ವೇರ್ x ಟೆಂಡ್ಸ್ ಟು 2 ಪ್ಲಸ್ ಅಂದ್ರೆ ಏನ್ರಿ, 2 ಕಿನ ಸ್ವಲ್ಪ ಜಾಸ್ತಿ. ಸೊ 2 ಕಿನ ಜಾಸ್ತಿ ಅಂತಂದ್ರ, ಓಕೆ 2 ಕಿನ ಜಾಸ್ತಿ ಅಂತಂದ್ರ 2 ಕಿನ ಸ್ವಲ್ಪ ಜಾಸ್ತಿ ಅಂದ್ರೆ ನಾವೇನ್ ಮಾಡ್ಬೋದು ಹೇಳ್ರಿ, ಯಾವ ಔಟ್ಪುಟ್ ತಗೊಂತೀರಿ, 1th ಕೇಸ್ ಸೆಕೆಂಡ್ ಕೇಸ್. ವಿ ಕ್ಯಾನ್ ಟೇಕ್ ಏನ್ರಿ ಸೆಕೆಂಡ್ ಕೇಸ್. ಯಾಕಂದ್ರೆ ಸೆಕೆಂಡ್ ಕೇಸ್ ಏನಿತ್ತು ನೋಡ್ರಿ, 2 ಕಿನ ಜಾಸ್ತಿ ಐತಿ, ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 2 ಐತಿ. ಸೊ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 2 ಅಂದ್ರೆ ಸೆಕೆಂಡ್ ಕೇಸ್ ಬರುತ್ತೆ. ಓಕೆ, ಸೆಕೆಂಡ್ ಕೇಸ್ ಬರ್ಕೋರಿ. ಸೆಕೆಂಡ್ ಕೇಸ್ ಔಟ್ಪುಟ್ ಏನಿತ್ತು ನೋಡ್ರಿ, ಸೆಕೆಂಡ್ ಕೇಸ್ ಔಟ್ಪುಟ್ 3 ಐತಿ. ಸೊ ಸೆಕೆಂಡ್ ಕೇಸ್ ಔಟ್ಪುಟ್ ಏನು ಬರುತ್ತೆ, 3 ಬರುತ್ತೆ. ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 2 ಇದ್ರೆ ಔಟ್ಪುಟ್ ಏನು ಬರುತ್ತೆ, 3 ಬರುತ್ತೆ. ವೇರ್ ಎಕ್ಸ್ ಟೆಂಡ್ಸ್ ಟು 2 ಪ್ಲಸ್. ಸೊ ಲಿಮಿಟ್ ಆಫ್ 3 ವೇರ್ ಎಕ್ಸ್ ಟೆಂಡ್ಸ್ ಟು 2 ಪ್ಲಸ್ ಅಂತ ಐತಿ. ವೇರ್ ಎಕ್ಸ್ ಟೆಂಡ್ಸ್ ಟು 2 ಪ್ಲಸ್ ಅಂದ್ರೆ ಏನು, ಆಲ್ಮೋಸ್ಟ್ ಈಕ್ವಲ್ ಟು 2 ಅಂದ್ರೆ ಎಕ್ಸ್ ಜಾಗದಾಗ ನೀವೇನು ಹಾಕ್ಬೋದು, 2 ಹಾಕ್ಬೋದು. ಎಕ್ಸ್ ಜಾಗದಾಗ 2 ಹಾಕ್ಬೋದು ಯಾವಾಗ, ಎಕ್ಸ್ ಇದ್ರೆ. ಇಲ್ಲಿ ಎಲ್ಲರ ಎಕ್ಸ್ ಐತೆ, ಲಿಮಿಟ್ ಆಫ್ 3 ಅಂತ ಅಷ್ಟೇ ಐತಿ, 3x ಅಂತಿಲ್ಲ. ಸೊ ಲಿಮಿಟ್ ಆಫ್ 3 ಅಂತ ಅಷ್ಟೇ ಐತಿ, ನಂಬರ್ ಅಷ್ಟೇ ಐತಿ, ಎಕ್ಸ್ ಅನ್ನೋದಿಲ್ಲ. ಸೊ ಎಕ್ಸ್ ಅನ್ನೋದಿಲ್ಲ ಅಂದ್ರೆ ನೀವು ಅಲ್ಲಿ 2 ಹಾಕಕ್ ಬರಂಗಿಲ್ಲ. ಸೊ 2 ಹಾಕಕ್ ಬರಂಗಿಲ್ಲ ಅಂದ್ರೆ ಆನ್ಸರ್ ಏನ್ ಬರುತ್ತೆ, 3 ಅಷ್ಟೇ ಬರುತ್ತೆ, ಜಾಸ್ತಿ ಏನು ಬರಂಗಿಲ್ಲ. ತಿಳಿತಾ, ಹೌದಾತು. ಯಾಕೆ 3 ಅಷ್ಟೇ ಬರುತ್ತೆ, ಯಾಕಂದ್ರೆ ಎಕ್ಸ್ ಟೆಂಡ್ಸ್ ಟು 2 ಪ್ಲಸ್ ಅಂದ್ರೆ ಎಕ್ಸ್ ಜಾಗದಾಗ 2 ಹಾಕ್ಬೋದು. ಎಕ್ಸ್ ಜಾಗದಾಗ 2 ಹಾಕಕ್ ಬರುತ್ತೆ, ಆದ್ರೆ ಎಕ್ಸ್ ಇದ್ರೆ ಹಾಕಕ್ ಬರುತ್ತೆ, ಎಕ್ಸ್ ಇಲ್ಲ ಇಲ್ಲಲ್ಲೇ. ಸೊ ಎಕ್ಸ್ ಇಲ್ಲ ಇಲ್ಲ ಅಂದ್ರೆ ಏನ್ ಬರುತ್ತೆ, 3 ಎಷ್ಟೈತಿ ಅಷ್ಟು ಆನ್ಸರ್ ಬರುತ್ತೆ. ಸೊ RHL ಆನ್ಸರ್ ಏನ್ ಬಂತು, 3 ಬಂತು. ಆಮೇಲೆ ಕ್ವಶನ್ ಒಳಗಡೆ ಅವರೇ ಹೇಳ್ಬಿಟ್ರ, ಅವರ ಕಂಟಿನ್ಯೂಸ್ ಅಂತ ಹೇಳ್ಬಿಟ್ರ. ಸೊ ಅವರ ಕಂಟಿನ್ಯೂಸ್ ಅಂತ ಹೇಳಿದ್ರ, ಕ್ವಶನ್ ಒಳಗಡೆ ಅವರ ಕಂಟಿನ್ಯೂಸ್ ಅಂತ ಹೇಳಿದ್ರೆ ಅದರ ಅರ್ಥ ಏನು, LHL ಶುಡ್ ಬಿ ಈಕ್ವಲ್ ಟು RHL. ಸೊ ಅವರ ಕಂಟಿನ್ಯೂಸ್ ಅಂತ ಹೇಳಿದ್ರೆ ಅರ್ಥ ಏನು, LHL ಈಸ್ ಈಕ್ವಲ್ ಟು RHL. LHL ಏನೈತಿ ನೋಡ್ರಿ, 4k ಐತಿ. RHL ಏನೈತಿ, 3 ಅಂತ ಐತಿ. ಸೊ LHL ಈಕ್ವಲ್ ಟು 4k, RHL ಈಕ್ವಲ್ ಟು 3 ಅಂದ್ರೆ therefore k is equal to ಏನಾಗ್ತದೆ, therefore k is equal to 4/3. ಕರೆಕ್ಟ್ ಇದು. ಸೊ LHL 4k, RHL 3, k equal to 4/3. This is the final answer. ಸೊ ಹಂಗಾರೆ k ವ್ಯಾಲ್ಯೂ ಸಿಗ್ತಾ. ಸೊ ಈ ಟೈಪ್ ಕ್ವಶನ್ ನಿಮ್ಗೆ ಎಕ್ಸಾಮ್ ಒಳಗೆ ಕೊಡ್ತಾರ. ಸೊ ಈ ಟೈಪ್ ಕ್ವಶನ್ ನಿಮ್ಗೆ ಎಕ್ಸಾಮ್ ಒಳಗೆ ಕೊಟ್ರೆ 4 ಮಾರ್ಕ್ಸಿಗೆ ಕೊಡ್ತಾರೆ. ಸೊ ಇಲ್ಲಿ ಒಂದು ಮಿಸ್ಟೇಕ್ ಮಾಡಿಕೊಟ್ರಿ, k ಈಕ್ವಲ್ ಟು 4/3 ಅಲ್ಲ, k ಈಕ್ವಲ್ ಟು 3/4. ಯಾಕಂದ್ರೆ 4k ಈಕ್ವಲ್ ಟು 3 ಐತಿ, therefore k ಈಕ್ವಲ್ ಟು ಬಂತು 3/4. ಸೊ ಈ ಟೈಪ್ ಕ್ವಶನ್ ಯು ವಿಲ್ ಗೆಟ್ ಫಾರ್ 4 ಮಾರ್ಕ್ಸ್. ಎಕ್ಸಾಮ್ ಒಳಗಡೆ ಬರ್ತಿ, ಡೆಫಿನೇಟ್ ಕ್ವಶನ್ ಬರ್ತಿ ಟೈಪ್ 100%. ಎಲ್ ಅಂದ್ರೆ ಪಾರ್ಟ್ ಇ ಸೆಕ್ಷನ್ ಒಳಗಡೆ.
10 ಮಾರ್ಕ್ಸಿನ ಕ್ವಶನ್ ಬರ್ತಾವೆ. ಪಾರ್ಟ್ ಟಿ ಒಳಗಡೆ 10 ಮಾರ್ಕ್ಸ್ ಕ್ವಶನ್ ಬರ್ತಾವೆ. ಆ 10 ಮಾರ್ಕ್ ಒಳಗಡೆ ಒಂದು 6 ಮಾರ್ಕ್ ಕ್ವಶನ್ ಇರುತ್ತೆ, ಒಂದು 4 ಮಾರ್ಕ್ ಕ್ವಶನ್ ಇರುತ್ತೆ. ಸೊ ಆ ಪಾರ್ಟ್ ಇ ಒಳಗಡೆ ಈ ಟೈಪ್ ಕ್ವಶನ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ, ಈ ಟೈಪ್ ಕ್ವಶನ್ 100% ಬರ್ತಾವೆ. ಓಕೆ, 4 ಮಾರ್ಕ್ ಒಳಗಡೆ. ಸೊ ಏನು ಬಂತು ವ್ಯಾಲ್ಯೂ? ಕೆ ಈಕ್ವಲ್ ಟು 3/4. ತಿಳಿತಾ ಇದು? ಕ್ವಶನ್ ನಂಬರ್ 27. ನೆಕ್ಸ್ಟ್ ವಿಲ್ ಬಿ ಮೂವಿಂಗ್ ಆನ್ ಟು ಕ್ವಶನ್ ನಂಬರ್ 28. ಸೊ ಕ್ವಶನ್ ನಂಬರ್ 28 ಏನಿದೆ ನೋಡ್ರಿ. ಕ್ವಶನ್ ನಂಬರ್ 28 ಏನಂತಾರೆ, ಇಫ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಕೆ ಎಕ್ಸ್ ಪ್ಲಸ್ 1 ಇಫ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಪೈ, and if f of x equal to cos x, f of x equal to cos x if x is greater than pi, f of x equal to cos x if x is greater than pi, it is continuous at x equal to pi, it is continuous at x equal to pi, find the value of k. It is continuous at x equal to pi, find the value of k ಅಂತ. ಸೊ ಈ ಕೇಸ್ ಒಳಗಡೆ ಅವರ ಕಂಟಿನ್ಯೂಸ್ ಅಂತ ಕೊಟ್ಬಿಟ್ರ. ಸೊ ಈ ಕೇಸ್ ಒಳಗಡೆನು ಅವರ ಕಂಟಿನ್ಯೂಸ್ ಅಂತ ಕೊಟ್ಬಿಟ್ರ. ಸೊ ಅವರ ಕಂಟಿನ್ಯೂಸ್ ಅಂತ ಕೊಟ್ರ ಅದು ಎಲ್ಲಿ ಅಟ್ ಎಕ್ಸ್ ಈಕ್ವಲ್ ಟು ಪೈ. ಏನ್ ಹೇಳ್ಯಾರ? ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಅಗೇನ್ ಏನ್ ಕಾಣಬೇಕು? ಶುಡ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಸೊ ಹೆಂಗ್ ಕಂಡಿಡ್ತೀರಿ? ಸಿಂಪಲ್. ಮತ್ತು ಲಿಮಿಟ್ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಕಂಡಿರಿ. ಓಕೆ, ಸೊ ಎಲ್ ಎಚ್ ಎಲ್ ಏನ್ ಬರುತ್ತೆ ನೋಡ್ರಿ. ಎಲ್ ಎಚ್ ಎಲ್ ಅಂದ್ರೆ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು ಪೈ ಮೈನಸ್ ಅಂದ್ರೆ ಪೈಕಿನ ಕಡಿಮೆ. ಸೊ ಏನ್ ಬಂತು? ಲಿಮಿಟ್ ಆಫ್ ಪೈ ಮೈನಸ್ ವೇರ್ ಎಕ್ಸ್ ಟೆಂಡ್ಸ್ ಟು ಪೈ ಮೈನಸ್ ಅಂದ್ರೆ ಏನ್ ಬರುತ್ತೆ ನೋಡ್ರಿ? ಪೈಕಿನ ಕಡಿಮೆ. ಪೈಕಿನ ಕಡಿಮೆ ಅಂತಂದ್ರ ಫಸ್ಟ್ ಕೇಸ್ ಬರುತ್ತೆ, ಸೆಕೆಂಡ್ ಕೇಸ್ ಬರುತ್ತೆ. ಪೈಕಿನ ಕಡಿಮೆ ಅಂದ್ರೆ ಫಸ್ಟ್ ಕೇಸ್. ಫಸ್ಟ್ ಕೇಸ್ ಒಳಗಡೆ ಔಟ್ಪುಟ್ ಏನ್ ಬರುತ್ತೆ ನೋಡ್ರಿ? ಔಟ್ಪುಟ್ ವಿಲ್ ಬಿ ಗೆಟಿಂಗ್ ಈಸ್ ಕೆ ಎಕ್ಸ್ ಪ್ಲಸ್ 1 ವೇರ್ ಎಕ್ಸ್ ಟೆಂಡ್ಸ್ ಟು ಪೈ ಮೈನಸ್. ವೇರ್ ಎಕ್ಸ್ ಟೆಂಡ್ಸ್ ಟು ಪೈ ಮೈನಸ್ ಅಂದ್ರೆ ಏನ್ರಿ? ಆಲ್ಮೋಸ್ಟ್ ಈಕ್ವಲ್ ಟು ಪೈ ಅಂತ. ಆಲ್ಮೋಸ್ಟ್ ಈಕ್ವಲ್ ಟು ಪೈ ಅಂದ್ರೆ ಪೈ ಹಾಕ್ಬೋದಾ ನಾವು? ಸೊ ಎಕ್ಸ್ ಜಾಗದಾಗ ಪೈ ಹಾಕ್ಬೋದಾ? ಸೊ ಲಿಮಿಟ್ ಅಪ್ಲೈ ಮಾಡ್ರಿ. ಸೊ ಲಿಮಿಟ್ ಅಪ್ಲೈ ಮಾಡಿ ಎಕ್ಸ್ ಜಾಗದಾಗ ಪೈ ಹಾಕ್ರಿ. ಲಿಮಿಟ್ ಅಪ್ಲೈ ಮಾಡಿ ಎಕ್ಸ್ ಜಾಗದಾಗ ಪೈ ಹಾಕಿದ್ರೆ ಕೆ ಇಂಟು ಪೈ ಪ್ಲಸ್ 1. So this we will be getting, this is the LHL, that is left hand limit. So similarly we will try to find out the entry right hand limit. Right hand limit to conduct try ಮಾಡೋಣ. ಏನು ಬರುತ್ತೆ ನೋಡಿ? right hand limit, limit of f of x where x tends to pi plus, where x tends to pi plus. So pi plus ಅಂದ್ರೆ ಏನ್ರಿ? pi plus ಅಂದ್ರೆ ಪೈಕಿನ ಸ್ವಲ್ಪ ಜಾಸ್ತಿ. ಸೊ ಪೈಕಿನ ಸ್ವಲ್ಪ ಜಾಸ್ತಿ ಇದ್ರೆ ಔಟ್ಪುಟ್ ಏನ್ ಬರುತ್ತೆ ನೋಡ್ರಿ? ಪೈಕಿನ ಸ್ವಲ್ಪ ಜಾಸ್ತಿ ಇದ್ರೆ ಔಟ್ಪುಟ್ ಯು ವಿಲ್ ಬಿ ಗೆಟಿಂಗ್ ಈಸ್ cos x. ಸೊ ಏನ್ ಬಂತು? ಹಿಂಗಾಗಿ ಏನ್ ಬರ್ತೀರಿ? cos x ಬರೀತೀರಿ. ಸೊ cos x ಬರ್ದು ಏನ್ ಬರೀತೀರಿ? ವೇರ್ ಎಕ್ಸ್ ಟೆಂಡ್ಸ್ ಟು ಪೈ ಪ್ಲಸ್, ವೇರ್ ಎಕ್ಸ್ ಟೆಂಡ್ಸ್ ಟು ಪೈ ಪ್ಲಸ್ ಬರ್ದ್ರಿ. ಹೌದಾ? ಈಗ ಲಿಮಿಟ್ ಅಪ್ಲೈ ಮಾಡೋಣ. ಈಗ ಸೊ ಎಕ್ಸ್ ಟೆಂಡ್ಸ್ ಟು ಪೈ ಪ್ಲಸ್ ಅಂದ್ರೆ ಏನ್ರಿ? ಎಕ್ಸ್ ಟೆಂಡ್ಸ್ ಟು ಪೈ ಪ್ಲಸ್ ಅಂದ್ರೆ ಆಲ್ಮೋಸ್ಟ್ ಈಕ್ವಲ್ ಟು ಪೈ. ಎಕ್ಸ್ ಟೆಂಡ್ಸ್ ಟು ಪೈ ಪ್ಲಸ್ ಅಂದ್ರೆ ಆಲ್ಮೋಸ್ಟ್ ಈಕ್ವಲ್ ಟು ಪೈ. ಸೊ ಎಕ್ಸ್ ಜಾಗದಾಗ ಏನ್ ಹಾಕ್ಬೋದು? ಪೈ ಹಾಕ್ಬೋದು. ಸೊ ಎಕ್ಸ್ ಜಾಗದಾಗ ಪೈ ಹಾಕ್ರಿ, ಲಿಮಿಟ್ ಅಪ್ಲೈ ಮಾಡ್ರಿ. ಸೊ ಲಿಮಿಟ್ ಅಪ್ಲೈ ಮಾಡಿ ಎಕ್ಸ್ ಜಾಗದಾಗ ಪೈ ಹಾಕಿದ್ರೆ ಏನ್ ಬರುತ್ತೆ? ಸೊ ಎಕ್ಸ್ ಜಾಗದಾಗ ಪೈ ಹಾಕಿದ್ರೆ ಏನ್ ಬಂತು? ಕಾಸ್ ಎಕ್ಸ್ ಜಾಗದಾಗ ಪೈ ಹಾಕಿದ್ರೆ ವಿಲ್ ಬಿ ಗೆಟಿಂಗ್ ಏನ್ರಿ? ವಿಲ್ ಬಿ ಗೆಟಿಂಗ್ ಕಾಸ್ ಪೈ. ಸೊ ಕಾಸ್ ಪೈ ಅಂದ್ರೆ ಎಷ್ಟ್ರಿ? ಕಾಸ್ 180. ಕಾಸ್ ಪೈ ಅಂದ್ರೆ ಕಾಸ್ 180. ಕಾಸ್ 180 ವ್ಯಾಲ್ಯೂ ಎಷ್ಟು ಬರುತ್ತೆ? ವಿಲ್ ಬಿ ಗೆಟಿಂಗ್ ಇಟ್ ಆಸ್ -1. ಸೈನ್ 180 0 ಬರುತ್ತೆ. ಸೈನ್ ಕಾಸ್ 180 -1 ಬರುತ್ತೆ. ಯಾಕಂದ್ರೆ ಕಾಸ್ 0 0 ಬರುತ್ತೆ. ಕಾಸ್ 0 1, ಕಾಸ್ 0 1, ಕಾಸ್ 90 0, ಕಾಸ್ 180 -1 ಬರುತ್ತೆ. ಕರೆಕ್ಟ್ ಇದು? ಸೊ ಅದಕ್ಕೆ ಕಾಸ್ 180 ವ್ಯಾಲ್ಯೂ ಎಷ್ಟು ಬಂತು? -1. ಸೊ ಈಗ ಎಲ್ ಎಚ್ ಎಲ್ ಸಿಕ್ತು, ನಿಮ್ಗೆ ಆರ್ ಎಚ್ ಎಲ್ ಸಿಕ್ತು. ನಿಮ್ಗೆ ಏನು ಕಂಡಿಬೇಕು? ಯು ಶುಡ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ನಿಮ್ಗೆ ಕೆ ವ್ಯಾಲ್ಯೂ ಕಂಡಿಬೇಕಾ? ಏನು ಮಾಡ್ರಿ? ಸಿಂಪಲ್ ಎಲ್ ಎಚ್ ಎಲ್ ಈಕ್ವಲ್ ಟು ಏನು ತೊಗೊಂಬಿಡ್ರಿ? ಆರ್ ಎಚ್ ಎಲ್ ತೊಗೊಂಬಿಡ್ರಿ. ಸೊ ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್ ಯಾಕೆ ತೊಗೋಬೇಕು? ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್ ಯಾಕೆ ತೊಗೋಬೇಕು ಅಂದ್ರೆ ಬಿಕಾಸ್ ಅವರ ಕಂಟಿನ್ಯೂಸ್ ಅಂತ ಹೇಳ್ಯಾರ. ಸೊ ಅವರ ಕಂಟಿನ್ಯೂಸ್ ಅಂತ ಹೇಳೋದಕ್ಕೆ ಯು ಕ್ಯಾನ್ ಟೇಕ್ ಎಲ್ ಎಚ್ ಎಲ್ ಈಸ್ ಈಕ್ವಲ್ ಟು ಆರ್ ಎಚ್ ಎಲ್. ಸೊ ಎಲ್ ಎಚ್ ಎಲ್ ಈಸ್ ಈಕ್ವಲ್ ಟು ಆರ್ ಎಚ್ ಎಲ್ ಅಂತ ತಗೊಂಡ್ರಿ. ಓಕೆ, ತಗೊಂಡು ಬರ್ಕೊಂಡ್ಬಿಡ್ರಿ. ಎಲ್ ಎಚ್ ಎಲ್ ಏನೈತಿ? ಕೆ ಪೈ ಪ್ಲಸ್ 1 ಈಕ್ವಲ್ ಟು -1. ಸೊ ಪ್ಲಸ್ 1 ಆ ಕಡೆ ತೊಗೊಂಡ್ಬಿಡ್ರಿ. ಪ್ಲಸ್ 1 ಆ ಕಡೆ ತೊಗೊಂಡ್ರಿ ಬರ್ತ ನೋಡ್ರಿ. ಕೆ ಪೈ ಈಕ್ವಲ್ ಟು -2 ಆಯ್ತು. ದೇರ್ಫೋರ್ ಕೆ ಈಕ್ವಲ್ ಟು ಏನಾಯ್ತು? ದೇರ್ಫೋರ್ ಕೆ ಈಕ್ವಲ್ ಟು ಯು ವಿಲ್ ಬಿ ಗೆಟಿಂಗ್ ಈಸ್ -2/π. ಓಕೆ, ಕೆ ಈಕ್ವಲ್ ಟು ಬಂತು -2/π. ಸೊ ಇದು ಸಿಂಪಲ್ ಇತ್ತು ಕ್ವಶನ್. ಸೊ ಸಿಂಪಲ್ ಐತಿ. ಸೊ ಏನೇ ಬಂತು ನೋಡ್ರಿ? ಎಲ್ ಎಚ್ ಎಲ್ ಕೆ ಪೈ ಪ್ಲಸ್ 1, ಆರ್ ಎಚ್ ಎಲ್ -1. ಲಾಸ್ಟಿಗೆ ದ ವ್ಯಾಲ್ಯೂ ಆಫ್ ಕೆ ಎಷ್ಟು ಬಂತ್ರಿ? ಕೆ ವ್ಯಾಲ್ಯೂ ಆಫ್ ಕೆ ಇಸ್ -2/π. ಓಕೆ, ಆಮೇಲೆ ನಾವೇನು ತೊಗೋಬೇಕು? ಎಲ್ ಎಚ್ ಎಲ್ ಶುಡ್ ಬಿ ಈಕ್ವಲ್ ಟು ಆರ್ ಎಚ್ ಎಲ್. ಯಾಕೆ? ಬಿಕಾಸ್ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಂತ ಅವರ ಹೇಳ್ಯಾರ. ಯಾರು ಹೇಳ್ಯಾರ? ಕ್ವಶನ್ ಕೊಟ್ಟವ್ರು ಅವರು ಹೇಳ್ಯಾರ. ತಿಳಿತಾ ಇದು? ಸೊ ಈಸಿ ಐತಿದು. So I hope you understood these questions. Okay, so in the next set we will be solving 2 more questions and we will be completing the exercise 5.1. okay, so thank you.